ಕೊನೆಗೂ ಬಂದೇ ಬಿಟ್ವಿ, ಫೇಸ್ ಟು ಫೇಸ್. ಸ್ಟಾರ್ಟ್ ಮಾಡೋಣ. ಈ ಸಲ ಕಪ್ ದೇವ್ರಿಗೆ. ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್? ನಮ್ಮ ಹತ್ರ 5 ಕಪ್ ಐತೆ, 2 ಸಲ ಬ್ಯಾನು ಆಗಿದ್ದೀರಾ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಕಪ್ ಹೆಂಗಿರುತ್ತೆ ಅಂತ ನೋಡಿದ್ರೆ ನೀವು ಯಾವತ್ತಾದ್ರು 2016-17 ಹೆಂಗಿರುತ್ತೆ ಅಂತ ನೋಡಿದ್ಯಾ ನೀನು ಯಾವಾಗ? ನೀವು ಸಿರಾಜ್ ಮೋಸ ಮಾಡಿದ್ರಿ, ನೀವು ಸುರೇಶ್ ರೈನಾಗ್ ಮಾಡಿದ್ರಿ. ಈ ಸಲ ಕಪ್ಪು ಲಾಲಿಪಾಪ್. ನಿಯತ್ತಾಗಾಡ್ತೇವೆ, ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆಡಲ್ಲ. ಸದ್ಯಕ್ಕೆ ಇವತ್ತಿಗೆ ಸಾಕು ಅನ್ಸುತ್ತೆ. ನಂಗೂ ಹಂಗೆ ಅನ್ಸುತ್ತೆ. ಸರಿ, ನಾಳೆ ಮಾಡ್ತೀನಿ. ಬೈ. ಓಕೆ, ಬೈ. ಅಲ್ಲ ಮಚ್ಚಿ, ಒಂದು ಒಗಟುಂಟು, ಆನ್ಸರ್ ಹೇಳ್ಜಾ? ಒಂದ್ಸರಿ ಹೇಳು. ಕೆಂಪು ಮೂತಿ ಉಂಟು, ಗಿಳಿ ಅಲ್ಲ. ಬಾಲ ಉಂಟು, ಕೋತಿ ಅಲ್ಲ. ಗರಿ ಉಂಟು, ನವಿಲಲ್ಲ. ನಾನ್ ಯಾರು? ನೀನಾ? ಕಾಂಡು. ದೀಕ್ಷು, ನೀನ್ ನನ್ಗೋಸ್ಕರ ತಾಜ್ ಮಹಲ್ ಕಟ್ತೀಯಾ? ನಾನೇ ಬಾಡಿಗೆ ಮನೇಲಿದ್ದೀನಿ, ನಿನಗೆ ತಾಜ್ ಮಹಲ್ ಎಲ್ಲಿಂದ ಕಟ್ಟಿಸ್ಲಿ? ಹಲೋ ರಾಂಗ್ ನಂಬರಾ? ಹೌದು, ರಾಂಗ್ ನಂಬರ್ ಇದು. ಹಂಗಾದ್ರೆ ರಾಂಗ್ ನಂಬರ್ ಜೊತೆನೆ ಮಾತಾಡ್ಬೇಕು ನಾನು. ಇಲ್ಲ ಹುಡೆ, ರಾಂಗ್ ನಂಬರ್ ಇದು. ಫೋನ್ ಇಡು. ಬೋಳಿ ಮಗನೆ, ರಾಂಗ್ ನಂಬರ್ ಆಗಿರೋ ಫೋನೇ ಕೆತ್ತದೆ. ಫೋನ್ ರಿಂಗ್ ಆಯ್ತು, ಅದಕ್ಕೆ ಎತ್ತಿದೆ ಕಣ. ಫೋನ್ ರಿಂಗ್ ಆದ್ರೆ ಫೋನ್ನೇ ಎತ್ತಬೇಕು. ಇನ್ನೇನ್ ನಿನ್ ಗಂಟೆ ಎತ್ತುತ್ತೀಯಾ? ಅಯ್ಯೋ, ನಿನ್ ಕಾಯ್ತಲ್ಲಿ ತೂತಿಕ್ಕ ಹೆಂಗೋ ಫೋನ್ ಮಾಡ್ದೀನಿ ನನ್ಗೆ. ನನ್ ಮನೆ, ನನ್ ಫೋನು, ನಾನು ಯಾರು ಫೋನ್ ಮಾಡ್ಕೊತೀನಿ ಕಣೋ ಹುಡೆ. ರಾತ್ರಿ 2 ಗಂಟೆ ಆಯ್ತು, ಫೋನ್ ಕಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲೇ ಬಂದು ಬೀಜಕ್ಕೆ ತಾಕ್ಬಿಡ್ತೀನಿ ಬೋಳಿ ಮನೆ. ಫೋನ್ ಇರೋದು ಮಾತಾಡಕ್ತಾನೆ, 2 ನಿಮಿಷ ಮಾತಾಡೋ. ನಿಮ್ಮ ಅಪ್ಪನ ಮನೆ ಗಂಟೆನಾರು ಹೋಯ್ತದ? ಲೌಡೆ, ನೀ ನನ್ ಜೊತೆನೆ ಯಾಕೆ ಮಾತಾಡಬೇಕು? ಯಾರ ಜೊತೆ ಮಾತಾಡ್ಲಿ ನಾನು? ನಮ್ಮ ಮನೇಲಿ ನನ್ನ ಮಾತಾಡಿಸ್ತಾ ಇಲ್ಲ. ಒಂದ್ ಸ್ವಲ್ಪ ನನ್ ಜೊತೆ ಮಾತಾಡೋ, ನನ್ ಮನ್ಸು ಕೂಡ ಆಗುತ್ತೆ. ಇವತ್ತು ಮಾತಾಡೋ ಅಂತೀಯಾ, ನಾಳೆ ಮನೆಗೆ ಬಂದ್ಬಿಟ್ಟು ಒಂದ್ ಕಿಸ್ತಾವ ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗಲ್ಲ ಅಂತ ಮತ್ತೆ ಹೇಳ್ತೀಯ. ಜೀವದ ಗೆಳತಿ. ಹಲೋ ಸಿಂಹ, ಸಿಂಹ ಸಿಂಹದೆಲ್ಲ ಹೊರಡಾಗಿ ಹೋಯ್ತೆ. ಇಂಥದ್ದೆಲ್ಲ ಸಿಂಹ ಹುಚ್ಚಿ ಒಡವೆ ಎಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹೊಡ್ಕೊಂಡು ಕೂತಿದ್ದೀನಿ. ಮಚಾ, ಏನ್ ಹೇಳ್ಬೇಕು ಅಲ್ಲ ಅವ್ರೆ? ಮಚಾ, ಪಿಕಾಸುಟ ಹುಡ್ತು ಮಚಾ. ಯಾರ್ದು? ನಂದೇ ಕಣೋ. ಬೇರೆಯವ್ರ ತಿಕ್ಕದ ಬಗ್ಗೆ ಆಗ್ಯಾರ, ನಾನೇ ನಿನ್ನ ಹತ್ರ ಹೇಳ್ತಿದ್ದೆ. ಅದು ಕರೆಕ್ಟು. ಹೆಂಗ್ ಸುಟ್ಟಾಯ್ತಾ? ಅದಾ ಐರನ್ ಮಾಡ್ತಾ ನೀನ್ ಯಾಕೋ ತಿಕ್ಕದ ಮೇಲೆ ಐರನ್ ಮಾಡ್ಕೋತಿದ್ದೆ? ಅಯ್ಯೋ, ನೀನ್ ತಿಕ್ಕದ ಮೇಲೆ ಅವನು ಐರನ್ ಮಾಡ್ತಾನೆ, ಮತ್ತೆ ಐರನ್ ಮಾಡ್ತಿದ್ದೆ. ಇವಾಗಿನ್ನು ಐರನ್ ಮಾಡ್ತಾ ಸುಟ್ಟೋಯ್ತು ಅಂದಲ್ಲೋ ಬೋಳಿ ಮಗನೇ. ಪ್ಯಾಂಟು ಐರನ್ ಮಾಡ್ತಾ ತಿಕ್ಕ ಸುಟ್ಟೋಯ್ತು. ಪ್ಯಾಂಟ್ ಹಾಕೊಂಡೇನಕ್ಕೋ ತಿಕ್ಕದ ಮೇಲೆ ಐರನ್ ಮಾಡ್ತಿದ್ದೆ. ಅಯ್ಯೋ, ಕಾಂಡಮ್ ಗುಟ್ಟಿರೋ ಬೋಳಿ ಮಗನೇ. ಪ್ಯಾಂಟ್ ನ ಟೇಬಲ್ ಮೇಲೆ ಇಟ್ಟು ಐರನ್ ಮಾಡ್ತಾ ಇದ್ದೆ. ಆಮೇಲೆ ಹೊರಗಡೆ ಹೋದೆ. ನಮ್ಮಮ್ಮ ಯಾವಾಗ್ಲೂ ಬಂದು ಐರನ್ ಬಾಕ್ಸ್ ನ ಚೇರ್ ಮೇಲೆ ಇಟ್ಟಿದ್ದೆ. ನಾನ್ ಬೇರೆ ಗೊತ್ತಿಲ್ದೆ ಬಂದು ಅದೇ ಚೇರ್ ಮೇಲೆ ಕುತ್ಕೊಂಡೆ. ತಿಕ್ಕ ಎಲ್ಲ ಸುಟ್ಟೋಗ್ಬಿಡ್ತು ಕಣಲ್ಲ ಅವ್ರೆ. ಅಯ್ಯೋ, ಇವಾಗ ನನ್ನಿಂದ ಏನ್ ಹೇಳ್ಬೇಕು ಅದೇಳು. ಇವಾಗ ಹೆಂಗಿದ್ರು ನಮ್ಮ ಅಪ್ಪ ಅಮ್ಮಂಗೆ ಇಬ್ರು ಹೇಳಕ್ಕಾಗಲ್ಲ ನಾನು. ಅದಕ್ಕೆ ನೀನೊಂಚೂರು ಬಂದು ನನ್ ತಿಕ್ಕ ಕ್ರೀಮ್ ಹಾಕ್ಬಿಟ್ಟು ಲೋ ಮಚ್ಚ, ಈ ಸಲ IPL ನಾನು CSK ಸಪೋರ್ಟ್ ಮಾಡ್ತಾ ಇದೀನಿ. ನೀನು? ನಾನ್ ಗೊತ್ತಲ್ಲ, ಮುಂಬೈ. ಓಕೆ ಮಚ್ಚ, ನೀನು? ನಾನ್ ಗೊತ್ತಲ್ಲ ಮಚ್ಚ, ಸ್ಟಾರ್ಟಿಂಗ್ ಇಂದಾನು RCBನೇ. ಏನು ನನ್ನ ನಿಲ್ಲಿಸ್ತಾರೆ ಅನ್ಕೊಂಡ್ರ? ಶಾಲೆ ಗಾಡಿನೇ ನಂದು. ಅಂಡ್ ಈ ಸಲ ಕಪ್ಪು ಕೂಡ ನಮ್ದೆ. ಕಾಣಿಸ್ಗಿನ್ಸಿ ರೋಡಲ್ಲಿ ದೆಂಗ್ ಬಿಡ್ತೀನಿ ಇಬ್ರಿಗೂ. ಪ್ರಾಮಿಸ್ ಮಾಡಿ ಇವತ್ತಿಂದ ಯಾರು ಮೀನ್ ತಿನ್ನಲ್ಲ ಅಂತ. ಪ್ರಾಮಿಸ್ ಮಾಡ್ತೀನಿ, ನಾನು ನಿನ್ಮೇಲೆ ಮೀನ್ ತಿನ್ನಲ್ಲ. ನೀನು ಮಾಡೋ. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಇನ್ಮೇಲೆ ಮೀನ್ ತಿನ್ನಲ್ಲ. ನೀನು ಪ್ರಾಮಿಸ್ ಮಾಡೋ, ಇನ್ಮೇಲೆ ಮೀನ್ ತಿನ್ನಲ್ಲ. ನಾನ್ ಬರೀ ಹಾಲು ಕುಡಿಯೋದು. ಮಚ್ಚ, ಬಾರ ಒಂದ್ ಜ್ಯೂಸ್ ಹಾಕ್ಸು. ಜ್ಯೂಸ್ ಗಿಸ್ ಬಿಡ. ನಮ್ ಫ್ರೆಂಡ್ ಮದ್ವೆಲಿ ಫಸ್ಟ್ ಹೋಗಿ ಅನ್ನ ಸಾಂಬಾರ್ ತಿಂದೆ, ಆಮೇಲೆ ಮತ್ತೆ ಬಿರಿಯಾನಿ ತಿಂದೆ, ಆಮೇಲೆ ಮತ್ತೆ ಲಾಸ್ಟ್ ಬರ್ಬೇಕಾದ್ರೆ ಅನ್ನ ಸಾಂಬಾರ್ ತಿಂದೆ. ಯಾಕಲ್ಲಿ ಮಚ್ಚ, ಅದ್ ಏನಂದ್ರೆ ನಂಗೆ ಹೊಟ್ಟೆ ಕೆಟ್ಬಿಟ್ಟು ಮೋಷನ್ಗೆ ಹೋಗ್ಬಿಟ್ರೆ ಫಸ್ಟ್ ಅನ್ನ ಸಾಂಬಾರ್ ಹೋಗ್ಬಿಡುತ್ತೆ. ಇಲ್ಲ ನಂಗೆ ಹೊಟ್ಟೆ ಕೆಟ್ಬಿಟ್ಟು ವಾಮಿಟ್ ಆಗ್ಬಿಟ್ರೆ ಅವಾಗ್ಲೂ ಅನ್ನ ಸಾಂಬಾರ್ ಆಚೆ ಬಂದ್ಬಿಡುತ್ತೆ. ಈ 2 ಕೇಸಲ್ಲೂ ಬಿರಿಯಾನಿ ಸೇಫ್ ಆಗಿರುತ್ತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲೋಯ್ತಪ್ಪ, ಎಲ್ಲೋಯ್ತು? ಗಾಂಡು. ಹಲೋ, ಏನಲ್ಲೇ, ಏನ್ ಬೇಗ ಹೇಳಲೇ, ಬೇಗ ಹೇಳ. ಮಚ್ಚ ಸ್ವಲ್ಪ ಏನ್ ಹೇಳ ಬೇಗ ಹೇಳ. ನಂಗೆ ಬಿಸಿ, ನೀನ್ ತುಂಬಾ ಬಿಸಿ ಹೇಳಲೇ. ಬಿಸಿನಾ? ಅಂತ ಕೆಲ್ಸ ಎಲ್ಲ ಮಾಡ್ತಿದ್ಯಾ? ಲೇ, 10 ನಿಮಿಷದಿಂದ ನಂಗೆ ಬೆನ್ ಕರಿತೈತೆ. ಆದ್ರೂ ನನ್ ಕೆರ್ಕಂತಿಲ್ಲ. ಯಾಕೆ ಹೇಳು? ಯಾಕೆ ಕೆರ್ಕಳ ಪುರ್ಸೋತಿಲ್ಲ ನಂಗೆ ಲೇ. ಆಯ್ತಾಯ್ತು, ಒಂಚೂರು ಅಮೌಂಟ್ ಇರೋ, ಒಂಚೂರು ಅಕೌಂಟ್ ಹಾಕ್ಬೇಕ. ಕಕ್ಕ ಎಷ್ಟ್ ಬೇಕ್ಲೆ ನಿಂಗೆ? ಕಕ್ಕ ಅದಲ್ಲೇ BSDK ರೊಕ್ಕ ಅದು. ಅದೇನೆ ಬೆಳಿಗ್ಗೆಯಿಂದ ಇಷ್ಟೊಂದು ಯೋಚನೆ ಮಾಡ್ತಾವ್ರಲ್ಲ ಅಪ್ಪ, ಇವರಿಗೆ ಎಷ್ಟು ಟೆನ್ಷನ್ ಇರಬೇಡ. ನನ್ನ ಮಗು ಊಟದ ಮೇಲೆ ಅವ್ನಿಗೆ ಸ್ಕೂಲ್ ಹೋಮ್ವರ್ಕ್ ಮಾಡದೆ ಕಳಿಸ್ತೀನಿ. ಅವಾಗ ಮೇಡಮ್ ನನ್ನ ನಂಬರ್ ಕೇಳ್ತಾರೆ.
ಈಗ ಬಂದ್ರಾ? ಹೇಗಿದ್ದೀರಾ? ಚೆನ್ನಾಗಿದ್ದೆ ಮದುವೆ ಆಗೋಕ್ಕಿಂತ ಮುಂಚೆ. ಸರಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಮದುವೆ ಆದ್ಮೇಲೆ ಹಲೋ ಮಚಾ. ಹೇಳ್ ಮಚ್ಚ. ಮಚಾ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸಿಗೆ ಬಚ್ಚಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳೋಣ ಬಿಡು. ಓಕೆ. ಓಕೆ, ಅದೇ ಮಚ್ಚ ಒಂದ್ 500 ರೂಪಾಯಿ ಇದೆ. ಹಲೋ. ಹಲೋ ಅದೇ ಮಚ್ಚ, ಊಟ ಆಯ್ತಾ? ಮಚ್ಚ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೊಳ್ಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚ್ಚ. ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚ್ಚ 500 ಇಸ್ಕೊಂಡಿದ್ದಲ್ಲ. ಹಲೋ 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 ಹಲೋ. ಹಲೋ. ಮತ್ತೆ ಮಚ್ಚ ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ ಹೇಳು. ಅದೇ ಮಚ್ಚ ಒಂದ್ 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ ನಿಂಗೆ. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಕ್ವತ್ನದವ್ರಿದ್ರೆ ನಾಷ್ಟ ಮಾಡ್ಬೇಕು. ಅಣ್ಣ, ಪ್ಯಾಷನ್ ನ ಫಾಲೋ ಮಾಡಿ. ಫ್ಯಾಷನ್. ನಾನ್ ಚಿಕ್ಕ ವಯಸ್ಸಿಂದ ನಾನು ಪೈಲಟ್ ಆಗ್ಬೇಕು ಅನ್ನೋದು ನನ್ನ ಪ್ಯಾಷನ್ ಅಣ್ಣ. ಆದ್ರೆ ಮನೇಲಿ ಓದ್ಸಕ್ಕಾಗಿಲ್ಲ, ಅದಕ್ಕೆ ಆಟೋ ಓಡಿಸ್ತಾ ಇದ್ದೀನಿ. ಓ ಬೋಸುಡಿಕೆ, ಆ ಪ್ಯಾಷನ್ ಬೈಕ್ ನ ಫಾಲೋ ಮಾಡೋ ಅಂದಿದ್ದು. ಓಯ್ ಮಚ್ಚ, ಬಸ್ ಬಂತು. ಬಸ್ ಬಂತು. ಬಸ್ ಬಂತು. ಯಾವನ ನಿನ್ನೆ RCB ಬಗ್ಗೆ ಮಾತಾಡಿದ್ದು? ನಾನಲ್ಲ. ನೋಡಿ ಹೆಂಗ್ ಹೊಡೆದ್ರು ಅಂತ. ಇನ್ಮೇಲೆ ಎಲ್ಲಾ ಟೀಮರ್ಗೂ ಹಂಗೆ ಬಗ್ಸಿ ಹೊಡಿತಾ ಇರೋದೆ. ಏನ್ ಮಾಡ್ಯಾಳ ನಿಮ್ಗ? ಕರ್ನಾಟಕ CM ಮಾಡಿ ನಾನು. ಬಂದ ಒಂದ್ ಕಪ್ ಕಾಫಿ ಮಾಡ್ಕೊಂಬಾಡು ಮೇ. ಶಾಪಿಂಗ್ ಹೋಗಕ್ ಲೇಟ್ ಆಗುತ್ತೆ. ₹100. ನೀನು ₹100 ಇಡು. ಈಗ ಎಷ್ಟಾಯ್ತು? 200 ಆಯ್ತು. ತಗೋ 150. ಮುಂಚೆ ನೀನು ಎಷ್ಟು ಕೊಟ್ಟಿದ್ದೆ? ₹100 ಕೊಟ್ಟಿದ್ದೆ. ನಾನು ₹50 ಸೇರಿಸ್ಕೊಟ್ಟಿದ್ದೀನಿ. ₹50 ಲಾಭ ಆಯ್ತು. ನನ್ನ ಹತ್ರ ₹200 ಇದೆ. ನನ್ಗೂ ಕೂಡ ₹50 ಲಾಭ ಆಯ್ತು. ಹೆಂಗೆ? ಸಖತ್ ತಲೆ ಮೇಡಮ್ ನಿಮ್ದು. ಸಖತ್ ಸೂಪರ್, ಥ್ಯಾಂಕ್ ಯು. ಇಲ್ಲೊಬ್ರು ಕುಂತಾರ, ಅವ್ರಿಗೊಂದು ಪ್ರಶ್ನೆ ಕೇಳೋಣ ಬರ್ರಿ. ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಾಗಿತ್ರಿ. ಕೇಳ್ರಿ. ಕರೆಂಟ್ ಹೋದಾಗ ನಿಮ್ಮ ನಿಮ್ಮನ್ನ ಹೆಂಗ್ ಹುಡುಕ್ತಾರ? ಹೊಟ್ಟೆ ಎಷ್ಟು ಉರ್ತಾವ್ರು ಅಪಕ್ವತ್ನದವ್ರಿದ್ರೆ ನಾಷ್ಟ ಮಾಡ್ಬೇಕು. ಅಲ್ಲ ಏನ್ರಿ ಅಮರೇಂದ್ರ ಸೂಪರ್ ಹಾಸ್ಪಿಟಲ್. ಇಲ್ಲ ರಾಂಗ್ ನಂಬರ್. ಹಲೋ ಹಲೋ. ಪೌಡೆ ರಾಕೇಶ್ ಎಂದ ಪುರಿಯ ತೊಡ್ಪುರಿಯ. ಯಾವ ರಾಕೇಶ್ ಇಲ್ಲ, ರಾಂಗ್ ನಂಬರ್. ಎಷ್ಟೊತ್ತು ಹೇಳಿ ನಿಮ್ಗೆ? ಹಲೋ. ರಂಡಿತುಲ್ಲ ನೇಲ್ ಪಾಲಿಶ್, ಇಂಗ್ಲಿ ಬಿಂಗ್ಲಿ ಚಟ್ನಿ, ಸಾಂಬಾರ್ ವಡ, ಕಾರ್ನ್ ಫ್ಲೇವರ್, ನೆಕ್ಕೆ ಸಮೋಸ, ಪುಷ್ಪ ಅಂದ್ರೆ ಫೈರ್, ತಿಗ್ರ ಹಿಡ್ಕೋ ವೈರ್. ರಾಕೇಶ್ ಗೋಳಿ ಮಗ ಸೂಪರ್ ಹಾಸ್ಪಿಟಲ್. ರಟಟಟಟ. ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ, ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ, ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ, ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ. ಅಂಕಲ್ ಸ್ವಲ್ಪ ತೆಗೀರಿ ನಿಮ್ ಲುಂಗಿ. ಅವನವನು ಫ್ಯಾನ್ ಆನ್ ಮಾಡಿದ್ರ ಚಳಿ ಆಕತಿ, ಫ್ಯಾನ್ ಆಫ್ ಮಾಡಿದ್ರ ಶೆಕೆ ಆಕತಿ. ಫ್ಯಾನಿಗೆ ನೇಣಕ್ಕೆ ಎಲ್ಲ ಸರಿ ಆಕತಿ. RCB players okay, ஆனா fans எல்லாம் CSK விசில் பட்டிக்கா முச்சான் மடாகோட்.